ದಿಂದ ಕಾಟೇರ ಬಳಲುತ್ತಿದ್ದಾನೆ. ಹಾಗಾದ್ರೆ ನಟ ದರ್ಶನ್ ಈಗ ಹೇಗಿದ್ದಾರೆ? ದರ್ಶನನ್ನ ಭೇಟಿಯಾಗಿರುವ ದೋಸ್ತಿಗಳು ಹೇಳಿದ್ದೇನು ಅಂತ ನೀವೇ ನೋಡಿ. ಒಂದು ತಿಂಗಳು ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲ್ ಪಾಲಾಗಿ ಇಂದಿಗೆ 1 ತಿಂಗಳು. ಆದ್ರೆ ಒಂದೇ 1 ತಿಂಗಳ ಸೆರೆವಾಸ ದರ್ಶನ್ರನ್ನ ಹಿಂಡೆ ಹಿಪ್ಪೆ ಮಾಡಿದೆ. ಸೆರೆವಾಸ ಅನುಭವಿಸ್ತಾ ಇರೋ ದರ್ಶನ್ಗೆ ಈಗ ಜ್ವರ ಕೂಡ ಕಾಣಿಸ್ಕೊಂಡಿದೆ. ಜೈಲು ಹಕ್ಕಿ ನಟ ದರ್ಶನ್ಗೆ ಜ್ವರ. ಜೈಲಿನಲ್ಲಿ ನಟ ದರ್ಶನ್ ಜ್ವರದಿಂದ ಬಳಲ್ತಾ ಇದ್ದಾರೆ. ಸೆರೆಮನೆಯಲ್ಲಿರೋ ಜೈಲು ಆಸ್ಪತ್ರೆಯಲ್ಲೇ ಕಾಟೇರ ತಪಾಸಣೆಯನ್ನ ಮಾಡಿಸಿಕೊಂಡಿದ್ದಾರೆ. ವೈದ್ಯರ ಸೂಚನೆ ಮೇರೆಗೆ ಕೆಲ ಔಷಧಿಯನ್ನ ಕೂಡ ಪಡಿತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಕಾಟೇರರನ್ನ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಭೇಟಿಯಾದ್ರು. ಬಳಿಕ ಮಾತನಾಡಿದ ಅವರು, ದರ್ಶನ್ಗೆ ಜ್ವರ ಇದೆ ಅಂತ ಗೊತ್ತಾಯ್ತು, ಬೆಳಗ್ಗೆ ಎದ್ದು ಯೋಗವನ್ನ ಮಾಡ್ತಾ ಇದ್ದಾರೆ, ಪುಸ್ತಕವನ್ನ ಓದ್ತಿದ್ದಾರೆ ಅಂತ ಹೇಳಿದ್ರು. ನಾವು ಕೇಳಿದಷ್ಟೇ ಊಟ ಚೆನ್ನಾಗಿದೆಯಾ, ಆರೋಗ್ಯವಾಗಿದ್ದೀರಾ, ಹೆಂಗೆ ನೀವು ಬೆಳಿಗ್ಗೆ ದಿನಚರಿ ಏನು, ಬೆಳಿಗ್ಗೆಯಿಂದ ಏನು ಸಾಯಂಕಾಲ ಏನು ಮಾಡ್ತೀರಿ, ಈ ಥರದ್ದೆಲ್ಲ ಕೇಳ್ಕೊಂಡಿದ್ದೆ. ಅಷ್ಟು ಬಿಟ್ರೆ ಪುಸ್ತಕ ಓದ್ತಿದ್ದಾರೆ. ಅವ್ರು ಹೇಳಿದ್ರು ಸುಮಾರು ಪುಸ್ತಕಗಳು ಓದ್ತಿದ್ದೀನಿ ಅಂತ ಹೇಳಿದ್ರು. ಅದಾದ್ಮೇಲೆ ಇವರು ಪುಸ್ತಕಗಳು ತಗೊಬಂದಿದ್ರು, ಇನ್ನೊಂದು ಕೊಟ್ಟಿದ್ದಾರೆ. ಅದೇ ಬೆಳಿಗ್ಗೆ ಎಕ್ಸರ್ಸೈಸ್ ಮಾಡ್ತಾ ಇದ್ದೀನಿ, ಆ ಥರದ್ದು ಅಷ್ಟು ಬಿಟ್ರೆ ಇನ್ಯಾವುದು ಯೋಗ ಸ್ಪೆಸಿಫಿಕ್ ಆಗಿ ಕೇಳಲಿಲ್ಲ. ಒಂದ್ ಕಡೆ ಜೈಲೂಟ ಸೇರ್ತಾ ಇಲ್ಲ, ಮತ್ತೊಂದ್ ಕಡೆ ಜ್ವರ ಬೇರೆ. ಒಂದೇ ತಿಂಗಳ ಸೆರೆವಾಸ ಸಾರಥಿಯನ್ನ ಸೊರಗಿಸಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೊಲೆ ಕೇಸ್ನಲ್ಲಿ ಜೈಲು ಹಕ್ಕಿಯಾಗಿರುವ ದಾಸ ಹೊರಬರೋದು ಅಷ್ಟು ಸುಲಭ ಅಲ್ಲ. ಬೇಲ್ ಸಿಗೋದು ತುಂಬಾನೇ ಕಷ್ಟ ಅಂತ ದಾಸನಿಗೂ ಸುಳಿವು ಸಿಕ್ಕಿದೆ ಅಂತೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕಷ್ಟ. ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಬೇಲ್ ಸಿಗೋದು ತುಂಬಾನೇ ಕಷ್ಟ. ಯಾವುದೋ ಸಣ್ಣ ಪುಟ್ಟ ಕೇಸ್ಗಳಾದ್ರೆ ಇಷ್ಟೊತ್ತಿಗೆ ಜಗ್ಗುದಾದ ಹೊರಬಂದ್ಬಿಡ್ತಿದ್ರು. ಆದ್ರೆ ಕೊಲೆ ಕೇಸ್ನಲ್ಲಿ ಜೈಲು ಹಕ್ಕಿಯಾಗಿರೋ ಚಿಂಗಾರಿಗೆ ನಿಜಕ್ಕೂ ಬೇಲ್ ಸಿಗೋದು ಡೌಟ್. ಕಾಟೇರನಿಗೆ ಬೇಲ್ ಸಿಗಲ್ಲ ಅಂತ ಗೊತ್ತಾಯ್ತಾ? ತರುಣ್ ಸುಧೀರ್ ಬಳಿ ಸಾರಥಿ ಹೇಳಿದ್ದೇನು? ಕೊಲೆ ಕೇಸ್ನಲ್ಲಿ ಜೈಲು ಹಕ್ಕಿಯಾಗಿರೋ ದಾಸನಿಗೆ ಬೇಲ್ ಸಿಗೋದು ಕಷ್ಟ ಅನ್ನೋದು ಗೊತ್ತಾದಂತಿದೆ. ಜೈಲಿನಿಂದ ರಿಲೀಸ್ ಆಗೋದು ಅಷ್ಟು ಸುಲಭ ಅಲ್ಲ ಅನ್ನೋದು ಅರಿವಾದಂತಿದೆ. ಈ ಬಗ್ಗೆ ಖುದ್ದು ಕಾಟೇರನೇ ತನ್ನ ದೋಸ್ತಿ ಜೊತೆ ಹೇಳಿಕೊಂಡಿದ್ದಾನೆ. ನಿನ್ನೆ ನಿರ್ದೇಶಕ ತರುಣ್ ಸುಧೀರ್ ಜೈಲಿನಲ್ಲಿರೋ ದರ್ಶನ್ನ ಭೇಟಿ ಮಾಡಿದ್ರು. ತನ್ನ ಮದುವೆಗೆ ಬರುವಂತೆ ತರುಣ್ ಸುಧೀರ್ ಇನ್ವಿಟೇಷನ್ ಕೊಟ್ರು. ಆದ್ರೆ ಈ ವೇಳೆ ಮದುವೆಗೆ ಬರಲು ಸಾಧ್ಯವಾಗದ ಬಗ್ಗೆ ದರ್ಶನ್ ಹೇಳಿದ್ದಾನೆ. ಅಲ್ಲದೆ ಮದುವೆ ಡೇಟ್ ಚೇಂಜ್ ಮಾಡೋದು ಬೇಡ ಅಂತಾನೂ ತಿಳಿಸಿದ್ದಾನೆ. ಬೇಲ್ ಸಿಗೋದು ಡೌಟ್ ಅಂತ ಗೊತ್ತಾಗಿರೋ ಕಾರಣ ಫಿಕ್ಸ್ ಆಗಿರೋ ಡೇಟ್ನಲ್ಲಿ ಮದುವೆ ಆಗ್ಲಿ ಅಂತ ದಾಸ ಹೇಳಿ ಕಳಿಸಿದ್ದಾನೆ. ಏನಿಲ್ಲ, ಅವ್ರು ಯಾವಾಗಲೂ ನನ್ನ ಯಾವ ಸ್ಮೈಲಲ್ಲಿ ನೋಡಿ ರಿಯಾಕ್ಟ್ ಮಾಡ್ತಿದ್ರು, ಅದೇ ಒಂದು ಸ್ಮೈಲಲ್ಲೇ ಅದೇ ಹೇಳಿದ್ರು. ಅವ್ರಿಗಿಂತ ನಮಗೆ ಒಳಗೆ ವೀಕ್ ಆಗಿದ್ದೀವಿ ನಾವು ಕಂಪ್ಯಾರಿಟಿವ್ಲಿ. ಅದು ನನ್ನ ಮನಸ್ಸಲ್ಲಿ ತೊಳಲಾಟ ಇತ್ತು. ಅವರು ಯಾವುದೇ ಕಾರಣಕ್ಕೂ ನೀನು ಡೇಟ್ ಚೇಂಜ್ ಮಾಡಬಾರ್ದು, ಏನಿದೆ ನೀನು ಆ ಡೇಟಲ್ಲೇ ಮಾಡ್ಕೋ, ನಾನು ಬರ್ತೀನಿ, ನೀನು ಆರಾಮಾಗಿರು ಅನ್ನೋ ಥರನೇ ಅವ್ರಿಗೆ ಒಂದು ನಂಬಿಕೆ ಇದೆ. ಅದೇ ನಾವು ಹೇಳಿದ್ವಲ್ಲ ಸರ್, ನಮಗೆ ಅವ್ರೇನು ತಪ್ಪು ಮಾಡಿಲ್ಲ ಅನ್ನೋದೇ ನಾವು ನಂಬಿಕೆನಲ್ಲೇ ಇದ್ದೀವಿ. ಸೊ ಹಾಗೆ ಆಗಲಿ ಅಂತಲೇ ಪ್ರೇ ಮಾಡ್ತೀವಿ. ಇಲ್ಲ ಸರ್, ಅದೇನು ರೂಲ್ಸ್ ಪ್ರಕಾರದಲ್ಲಿ ಏನಿದೆ, ಸೊ ಆ ವಿಸಿಟಲ್ಲೇ ನಾವು ಅದು ಕ್ಯಾಶುವಲ್ ಆಗಿ ಕೇಳ್ತಾರೆ ಸರ್, ಹೆಂಗಿದೆ ಏನು, ಅವ್ರಿಗೊಂದು ಯಾವಾಗಲೂ ಅದ್ರ ಮೇಲೆ ಒಂದು ಪ್ರೀತಿ ಇದ್ದೇ ಇದೆಯಲ್ಲ. ಸೊ ಏನು ಸಿನಿಮಾಗಳು ಏನು ಆ ಥರ ಕೇಳೋದು ನಮ್ಗೆ ಗೊತ್ತಿದ್ದೆಲ್ಲ ಒಂದಷ್ಟು ಶೇರ್ ಮಾಡ್ಕೊಂಡು. ಅದೇನೇ ಹೇಳಿ, ತಾನೇ ಒಪ್ಪಿಸಿದ್ದ ಮದುವೆಗೆ ಹೋಗೋಕೆ ದರ್ಶನ್ಗೆ ಸಾಧ್ಯವಾಗದೆ ಇರೋದು ಮಾತ್ರ ನಿಜಕ್ಕೂ ವಿಪರ್ಯಾಸ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಎದೆ ಎತ್ತರಕ್ಕೆ ಬೆಳೆದ ಮಗ ಉಡಾಳ ಸ್ನೇಹಿತನ ಸಹವಾಸ ಮಾಡಿ ಹಾಳಾಗುತ್ತಿದ್ದ. ಹೆತ್ತ ತಂದೆ ಮಗನ ಸ್ನೇಹಿತನಿಗೆ ಬುದ್ಧಿವಾದ ಹೇಳಿದ್ದ. ದುಶ್ಚಟಗಳಿಗೆ ದಾಸನಾಗಿದ್ದ ಆತ ಸ್ನೇಹಿತನ ತಂದೆಯನ್ನೇ ಚಾಕುವಿನಿಂದ ಇರಿದು ಕೊಲೆ ಮಾಡಿಬಿಟ್ಟಿದ್ದಾನೆ. ಮಾಡಬಾರದ ವಯಸ್ಸಿನಲ್ಲಿ ಕೊಲೆ ಮಾಡಿ ಜೈಲು ಸೇರಿದ್ದಾನೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ದುಶ್ಚಟಗಳಿಗೆ ಬಲಿಯಾದಂಥ ಮಗನಿಗೆ ಬುದ್ಧಿವಾದ ಹೇಳಲು ಹೋದಂಥ ತಂದೆ ಹೆಣವಾಗಿದ್ದಾನೆ. ಗದಗ ನಗರದ ತೆಗ್ಗಿನ ಲಾಡ್ಜ್ ಬಳಿ ಈ ಒಂದು ಘಟನೆ ನಡೆದಿದೆ.
ಬುದ್ಧಿವಾದ ಹೇಳಿದ ಸ್ನೇಹಿತನ ತಂದೆಯನ್ನೇ ಕೊಂದ ಪಾಪಿ. ಮಾರಣಾಂತಿಕ ಹಲ್ಲೆ ಮಾಡಿ ಕೊಲೆ ಮಾಡಿದ ಕ್ರೂರಿ ಸ್ನೇಹಿತ. ಕಷ್ಟ ಸುಖಗಳಿಗೆ ಹೆಗ್ಲು ಕೊಡೋನು ಫ್ರೆಂಡು. ಬುದ್ಧಿವಾದ ಹೇಳಿದ ಸ್ನೇಹಿತನ ತಂದೆಯನ್ನೇ ಕೊಲೆ ಮಾಡಿದ್ದಾನೆ ಇಲ್ಲೊಬ್ಬ ಪಾಪಿ. ಹೀಗೆ ಕೊಲೆಯಾಗಿರುವ ವ್ಯಕ್ತಿ ಹೆಸರು ಸುರೇಶ್ ಮೂಲಿಮನೆ, 50 ವರ್ಷ ವಯಸ್ಸು. ಇನ್ನೊಂದು ಫೋಟೋದಲ್ಲಿ ಕಾಣ್ತಾ ಇರುವವನ ಹೆಸರು ಸುಬ್ರಹ್ಮಣ್ಯ. ಬುದ್ಧಿವಾದ ಹೇಳಿದ ತನ್ನ ಸ್ನೇಹಿತನ ತಂದೆಯನ್ನೇ ಕೊಲೆ ಮಾಡಿದ್ದಾನೆ ಪಾಪಿ. ಅಂದಹಾಗೆ ಕೊಲೆಯಾದ ಸುರೇಶ್ ಅವರ ಮಗ ತರುಣ್ ಹಾಗೂ ಅದೇ ಏರಿಯಾದ ಸುಬ್ರಹ್ಮಣ್ಯ ಇಬ್ರು ಕೂಡ ಕುಚಿಕು ಫ್ರೆಂಡ್ಸ್. ದುಶ್ಚಟಗಳ ದಾಸನಾಗಿದ್ದ ಸುಬ್ರಹ್ಮಣ್ಯನಿಗೆ ನೀತಿ ಪಾಠ ಹೇಳಿದ್ರಂತೆ ಕೊಲೆಯಾದ ಸುರೇಶ್. ಇದನ್ನೇ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡ ಸುಬ್ರಹ್ಮಣ್ಯ ಜುಲೈ 15ರಂದು ರಾತ್ರಿ ಸುರೇಶ್ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಿ ಎಸ್ಕೇಪ್ ಆಗಿದ್ದ. ಸ್ಥಳೀಯರು ಗಂಭೀರ ಗಾಯಗೊಂಡಿದ್ದ ಸುರೇಶ್ ಅವರನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸುರೇಶ್ ಸಾವನ್ನಪ್ಪಿದ್ದಾರೆ. ಪೊಲೀಸರ ತನಿಖೆ ವೇಳೆ ಇದೊಂದು ಕೊಲೆ ಅನ್ನೋದು ರಿವೀಲ್ ಆಗಿದೆ. ಅಂದರೆ ಸರಾಯಿ ಕುಡಿದು ಮತ್ತೊಂದು ಮಾಡ್ತಾ ಇದ್ದಾನೆ ಅಂತೇಳಿ ಇವ್ರ ತಂದೆ ಏನು ಡಿಸೀಸರ್ ಸುರೇಶ್ ಇದ್ದಾರೆ, ಇವರು ಪುನಃ ಆರೋಪಿ ಸುಬ್ರಹ್ಮಣ್ಯಗೆ ಬೈತಿರ್ತಾರೆ. ಸೊ ಆ ದಿವಸ ಕೂಡ ಈ ಬಗ್ಗೆ ಮಾತುಕತೆಯಾಗಿ ಒಂದು ಚಾಕುದಿಂದ ಇವರಿಗೆ ಗಾಯ ಮಾಡುವ ಮುಖಾಂತರ ಗಾಯಪಡಿಸಿದ್ದಾರೆ. ಅದರಿಂದ ಸಬ್ಸಿಕ್ವೆಂಟ್ಲಿ ಆಸ್ಪತ್ರೆಯಲ್ಲಿ ಹೋಗಿ ಇವರು ಸುರೇಶ್ ಅವರು ಮೃತಪಟ್ಟಿದ್ದಾರೆ ಅಂತ ಗೊತ್ತಾಗಿದೆ. ಈ ಬಗ್ಗೆ ಗದಗ ಶಹರ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿದೆ. ಆರೋಪಿತನನ್ನು ಕೂಡ ನಾವು ವಶಕ್ಕೆ ತೆಗೆದುಕೊಂಡಿದ್ದೇವೆ. ಇನ್ನು ಸುರೇಶ್ ಮೂಲಿಮನಿ ಬಿದ್ದು ಸಾವನ್ನಪ್ಪಿಲ್ಲ. ಯಾರೋ ಕೊಲೆ ಮಾಡಿದ್ದಾರೆ ಅಂತ ತನಿಖೆ ಮಾಡಿದಾಗ ಸತ್ಯ ಹೊರಬಂದಿದೆ. ಆಗ್ಲೇ ಈ ಕೊಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕೊಲೆಯಾದ ಸುರೇಶ್ ಮಗನ ಸ್ನೇಹಿತ ಸುಬ್ರಹ್ಮಣ್ಯ ಕೊಲೆ ಮಾಡಿರೋದು ರಿವೀಲ್ ಆಗಿದೆ. ಸುಬ್ರಹ್ಮಣ್ಯ ಕೊಲೆ ಮಾಡಿದ್ದಾನೆ ಅಂತ ತಿಳಿದ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಕೊಲೆ ಮಾಡಿದ ಸುಬ್ರಹ್ಮಣ್ಯನಿಗೆ ಕಠಿಣ ಶಿಕ್ಷೆಯಾಗಬೇಕು ಅಂತ ಒತ್ತಾಯಿಸಿದ್ರು. ಖಾಲಿ ಉಪರೇಟ್ ನನ್ನ ಗಂಡನ ಜನ್ಮ ತಗೊಂಡ ನೋಡ್ರಿ, ಅವ ಮಾತ್ರ ಹೊರಗೆ ಬರಬಾರ್ದು ನೋಡ್ರಿ ಸರ್. ಹಿಂಗಾದ್ರ ಯಾರು ರೋಡ್ನಾಗ ಹೋಗೋರಿಗೆಲ್ಲ ಹೊಡೆದ್ರೆ ಯಾರು ಕೇಳ್ತಾರ? ಇವ್ರಿಗೆ ಯಾರು ಕೇಳ್ಬೇಕ್ರಿ? ಹಂಗೆ ಹೋಗಿ ಹೊಡೆದು ಓಡೋಗ್ಬಿಟ್ರೆ ಯಾರು ಕೇಳ್ಬೇಕ್ರಿ? ನಮ್ಗೆ ಗೊತ್ತಾಗತ್ತಾರಿ. ಮಗ ಉಡಾಳ ಸ್ನೇಹಿತನ ಸಹವಾಸ ಮಾಡಿ ಹಾಳಾಗಬಾರ್ದು ಅಂತ ಬುದ್ಧಿವಾದ ಹೇಳಿದ್ದಕ್ಕೆ ತಂದೆಯೇ ಹೆಣವಾಗಿದ್ದಾರೆ. ಆಕಸ್ಮಿಕವಾಗಿ ಬಿದ್ದು ಸಾವನ್ನಪ್ಪಿದ್ದಾನೆ ಅಂತ ಪ್ರಕರಣ ಮುಚ್ಚಿ ಹೋಗ್ತಾ ಇತ್ತು. ಆದ್ರೆ ಪೊಲೀಸರ ತನಿಖೆಯಿಂದ ಅಸಲಿ ಕಹಾನಿ ಬಹಿರಂಗವಾಗಿದೆ. ದುಷ್ಟ ಸ್ನೇಹಿತನ ಸಹವಾಸ ಮಾಡಿ ತಂದೆ ಸಾವಿಗೆ ಕಾರಣನಾಗಿದ್ದಾನೆ ಹೆತ್ತ ಮಗ. ಮಂಜು ಪತಾರ, ರಿಪಬ್ಲಿಕ್ ಕನ್ನಡ, ಗದಗ. ರಾಜಧಾನಿಯಲ್ಲಿ ಡೆಂಘಿ ಪ್ರಕರಣಗಳು ಬುಲೆಟ್ ಟ್ರೈನ್ ಸ್ಪೀಡ್ನಂತೆ ಹೆಚ್ಚಾಗ್ತಾ ಇದೆ. ಮಕ್ಕಳು, ಹಿರಿಯರು ಅನ್ನದೇ ಪ್ರತಿಯೊಬ್ಬರಿಗೂ ಡೆಂಘಿ ಬಾಧಿಸ್ತಾ ಇದೆ. ಹೀಗಾಗಿ ಖುದ್ದು ಆರೋಗ್ಯ ಸಚಿವರು ಇವತ್ತು ನಿನ್ನೆ ಫೀಲ್ಡಿಗಿಳಿದು ಡೆಂಘಿ ಕುರಿತು ಜಾಗೃತಿ ಮೂಡಿಸಿದ್ದಾರೆ. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಡೆಂಗಿ ಸ್ಫೋಟ, ಫೀಲ್ಡ್ಗಿಳಿದ ಆರೋಗ್ಯ ಸಚಿವರು.